ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಕಲಿಯುಗದ ಪ್ರತ್ಯಕ್ಷ ದೈವ ಅಂದರೆ ಅದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ವೆಂಕಟೇಶ್ವರ ಅಂತಿದ್ದಂತೆ ಮೊದಲಿಗೆ ಎಲ್ರಿಗೂ ನೆನಪಾಗೋದೇ ತಿರುಪತಿಯ ತಿರುಮಲದ ದಿವ್ಯ ಸನ್ನಿಧಿ. ತಿರುಮಲವು ಕಲಿಯುಗದ ವೈಕುಂಠವಾಗಿದ್ದು ವೆಂಕಟೇಶ್ವರನನ್ನು ನೋಡೋದಕ್ಕೆ ಅಂತಾನೆ ಅದೆಷ್ಟೋ ಜನ ಭಕ್ತರು ತಿರುಮಲಕ್ಕೆ ಬರ್ತಾರೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಬ್ರಹ್ಮಾಂಡದಲ್ಲಿ ವೆಂಕಟಾಚಲ ಕ್ಷೇತ್ರಕ್ಕೆ ಸಮಾನವಾದ ಪುಣ್ಯ ಸ್ಥಳ ಇಲ್ಲವೇ ಇಲ್ಲ. ಹಾಗೆ ಆ ದಿವ್ಯ ಕ್ಷೇತ್ರದಲ್ಲಿ ನೆಲೆ ನಿಂತಿರೋ ವೆಂಕಟೇಶ್ವರನಿಗೆ ಸಾಟಿಯಾದ ದೇವರು ಭೂತಕಾಲದಲ್ಲಾಗ್ಲಿ ಅಥವಾ ಭವಿಷ್ಯತ್ ಕಾಲದಲ್ಲಾಗ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈ ಶ್ಲೋಕದ ಅರ್ಥವಾಗಿದೆ. ಹಾಗಾದ್ರೆ ತಿರುಮಲ ದೇವಾಲಯವನ್ನ ಯಾರು ಕಟ್ಟಿಸಿದ್ರು ಅಂತ ನಿಮಗೆ ಗೊತ್ತಾ? ಅಷ್ಟಕ್ಕೂ ತಿರುಮಲ ದೇವಾಲಯವನ್ನ ಮೊದಲಿಗೆ ಕಟ್ಟಿಸಿದ್ದು ಯಾರು? ತಿರುಮಲದಲ್ಲಿ ವೆಂಕಟೇಶ್ವರನ ದೇವಾಲಯ ಹೇಗೆ ನಿರ್ಮಾಣವಾಯಿತು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ತಿರುಪತಿಯ ತೊಂಡವಾಡ ಸಂಸ್ಥಾನದಲ್ಲಿ ತೊಂಡಮಾನ್ ಚಕ್ರವರ್ತಿ ಅನ್ನೋ ಒಬ್ಬ ರಾಜನಿದ್ದ. ಒಂದು ದಿನ ಈ ತೊಂಡಮಾನ್ ಚಕ್ರವರ್ತಿಯು ಪದ್ಮಾವತಿ ಅಮ್ಮನವರನ್ನ ನೋಡೋದಕ್ಕೆ ಅಂತ ಹೋಗಿದ್ದ. ಹೀಗೆ ಬಂದಿದ್ದ ತೊಂಡಮಾನ್ ಚಕ್ರವರ್ತಿಯು ಆ ಶ್ರೀನಿವಾಸನ ಹತ್ರ ಕೇಳಿದ್ದ, ಪ್ರಭೋ, ನಿನ್ನನ್ನ ಈ ಲೋಕವೆಲ್ಲ ಪುರುಷೋತ್ತಮ ಅಂತ ಕೊಂಡಾಡ್ತಿದೆ. ನಿಮ್ಮ ಅನುಗ್ರಹದಿಂದ ನನ್ನ ಪೂರ್ವ ಜನ್ಮ ವೃತ್ತಾಂತವನ್ನ ತಿಳಿದುಕೊಳ್ಳೋ ಆಸೆಯಾಗಿದೆ. ಹೀಗಾಗಿ ನನ್ನ ವೃತ್ತಾಂತವನ್ನ ತಿಳಿಸಿ ಅಂತ ಗೋವಿಂದನ ಪಾದಕ್ಕೆ ಎರಗಿದ್ದ. ಆಗ ಕಲಿಯುಗದ ದೈವವಾದ ವೆಂಕಟೇಶ್ವರನು ತೊಂಡಮಾನ್ ಚಕ್ರವರ್ತಿಗೆ ಹೇಳಿದ್ದ, ತೊಂಡಮಾನ್, ಪೂರ್ವ ಜನ್ಮದಲ್ಲಿ ನೀನು ನನಗೆ ಎಷ್ಟೋ ಇಷ್ಟವಾದ ಭಕ್ತನಾಗಿದ್ದೆ. ನೀನು ನನಗೋಸ್ಕರ ಪೂರ್ವ ಜನ್ಮದಲ್ಲಿ ಹೂವಿನ ತೋಟವನ್ನು ಬೆಳೆಸಿ ಆ ಹೂಗಳನ್ನು ನನ್ನ ಭಕ್ತಿ ಕೈಂಕರ್ಯಗಳಿಗೆ ಅರ್ಪಿಸ್ತಿದ್ದೆ. ಸದಾ ಕಾಲ ನೀನು ನನಗಾಗಿ ಪರಿತಪಿಸ್ತಿದ್ದೆ. ಆದರೆ ನೀನು ಮಾಡಿದ ಒಂದೇ ಒಂದು ಪಾಪದಿಂದ ನಿನಗೆ ಈ ಜನ್ಮ ಬಂದಿದೆ ಅಂತ ತನ್ನ ಜನ್ಮ ವೃತ್ತಾಂತವನ್ನ ವೆಂಕಟೇಶ್ವರ ಸ್ವಾಮಿಯು ತೊಂಡಮಾನ್ ಚಕ್ರವರ್ತಿಗೆ ಹೇಳ್ತಾರೆ. ಅಲ್ಲದೆ ಈ ಜನ್ಮದಲ್ಲಿ ನನ್ನ ದೇವಾಲಯವನ್ನ ನಿರ್ಮಿಸಿ ನಿನ್ನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅಂತಾನೆ ಹುಟ್ಟಿದ್ದೀಯಾ ಅಂತಾನು ವೆಂಕಟೇಶ್ವರ ಸ್ವಾಮಿಯು ತೊಂಡಮಾನ್ ಚಕ್ರವರ್ತಿಗೆ ಹೇಳ್ತಾರೆ. ಆಗ ತೊಂಡಮಾನ್ ಚಕ್ರವರ್ತಿಗೆ ತನ್ನ ಪೂರ್ವ ಜನ್ಮದ ನೆನಪಾಗಿ ಸ್ವಾಮಿಯ ಪಾದಗಳಿಗೆ ಬಿದ್ದು ಭಕ್ತಿಯಿಂದ ಸ್ವಾಮಿಗೆ ನಮಸ್ಕರಿಸುತ್ತಾನೆ. ಸ್ಥಳ ನಿರ್ಣಯವಾದ ಕೂಡಲೇ ಈ ದೇವಾಲಯದ ನಿರ್ಮಾಣ ಕಾರ್ಯ ಶುರು ಮಾಡ್ತೀನಿ ಅಂತ ವೆಂಕಟೇಶ್ವರನಿಗೆ ತೊಂಡಮಾನ್ ಚಕ್ರವರ್ತಿಯು ಹೇಳ್ತಾನೆ. ಹೀಗೆ ತೊಂಡಮಾನ್ ಚಕ್ರವರ್ತಿಯ ಮಾತುಗಳನ್ನು ಕೇಳಿದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿ ಮತ್ತು ಭೂದೇವಿ ಸಮೇತ ಆಲಯ ನಿರ್ಮಾಣವಾಗಬೇಕಿದ್ದ ಸ್ಥಳವನ್ನ ನೋಡೋದಕ್ಕೆ ಅಂತ ತೆರಳುತ್ತಾರೆ. ಶ್ರೀದೇವಿ ಭೂದೇವಿ ತೊಂಡಮಾನ್ ಚಕ್ರವರ್ತಿಯ ಸಮೇತ ತಿರುಮಲಕ್ಕೆ ಬಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಮೊದಲಿಗೆ ಭೂವರಾಹ ಸ್ವಾಮಿಯ ಹತ್ರ ತಮ್ಮ ಮನಸ್ಸಿನಲ್ಲಿದ್ದ ಮಾತನ್ನ ಹೇಳ್ತಾರೆ. ಆಗ ತಿರುಮಲದ ಕ್ಷೇತ್ರಾಧಿಪತಿಯಾದ ಭೂವರಾಹ ಸ್ವಾಮಿಯು ದಕ್ಷಿಣ ದಿಕ್ಕಿನ ಕಲ್ಯಾಣಿ ಪಕ್ಕದ ಜಾಗವು ದೇವಾಲಯ ನಿರ್ಮಾಣಕ್ಕೆ ಸೂಕ್ತವಾದ ಜಾಗ ಅಂತ ಹೇಳ್ತಾರೆ. ಇಲ್ಲಿ ದಕ್ಷಿಣ ದಿಕ್ಕಿಗೆ ಆಲಯವನ್ನ 2 ಗೋಪುರಗಳು, 3 ಪ್ರಾಕಾರಗಳು ಬರುವಂತೆ, ಸಪ್ತದ್ವಾರಗಳೊಂದಿಗೆ ಧ್ವಜಸ್ತಂಭವಿರುವಂತೆ, ಅಲ್ಲದೆ ಆಲಯದ ಒಳಗೆ ಆಸ್ಥಾನ ಮಂಟಪ, ಯಾಗಶಾಲೆ, ಗೋಶಾಲೆಯನ್ನ ನಿರ್ಮಿಸುವಂತೆ ಹೇಳ್ತಾರೆ. ಅಲ್ಲದೆ ಧಾನ್ಯಾಗಾರ ಹಾಗೂ ಇತರೆ ಪೂಜಾ ಕೈಂಕರ್ಯಗಳಿಗಾಗಿ ಮಂಟಪಗಳನ್ನು ಕಟ್ಟಿಸೋದಕ್ಕೂ ಹೇಳ್ತಾರೆ. ಜೊತೆಗೆ ವಿವಿಧ ಪೂಜಾ ಸಾಮಗ್ರಿಗಳನ್ನ ಇಡೋದಕ್ಕೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸೋದಕ್ಕೆ ಸ್ವಾಮಿಯು ತೊಂಡಮಾನ್ ಚಕ್ರವರ್ತಿಗೆ ತಿಳಿಸ್ತಾರೆ. ಆಗ್ನೇಯ ಮೂಲೆಯಲ್ಲಿ ಪಾಕಶಾಲೆ ಹಾಗೂ ಅದರ ಎದುರಿಗೆ ಒಂದು ಬಾವಿ ಇರುವಂತೆ ದೇವಾಲಯವನ್ನ ನಿರ್ಮಾಣ ಮಾಡುವಂತೆ ವೆಂಕಟೇಶ್ವರನು ತೊಂಡಮಾನ್ ಚಕ್ರವರ್ತಿಗೆ ಆದೇಶಿಸುತ್ತಾರೆ. ಅಲ್ಲದೆ ನನ್ನ ಎದುರು ಗರುಡಾಳ್ವಾರ್ ಇರಬೇಕು ಅಂತಲೂ ಸ್ವಾಮಿಯವರು ತೊಂಡಮಾನ್ ಚಕ್ರವರ್ತಿಗೆ ಆದೇಶಿಸುತ್ತಾರೆ. ಇದುವರೆಗೂ ನೀನು ನನಗೋಸ್ಕರ ಎಲ್ಲ ಕೆಲಸಗಳನ್ನ ಮಾಡಿದ್ದೀಯಾ, ಈ ದೇವಾಲಯ ನಿರ್ಮಾಣವನ್ನ ನೀನೇ ಮಾಡ್ತೀಯಾ ಅಂತ ನಿನಗೆ ಹೇಳ್ತಿದ್ದೀನಿ ಅಂತ ತೊಂಡಮಾನ್ ಚಕ್ರವರ್ತಿಗೆ ವೆಂಕಟೇಶ್ವರ ಸ್ವಾಮಿಯು ಹೇಳ್ತಾರೆ. ಇದಕ್ಕೆ ಸಂತೋಷಗೊಂಡ ತೊಂಡಮಾನನು, ಸ್ವಾಮಿ, ಎಲ್ಲ ನಿಮ್ಮ ಕೃಪೆ, ಎಲ್ಲ ನಿಮ್ಮ ಅನುಗ್ರಹ ಇಲ್ಲದೆ ಯಾರು ಏನು ಕಾರ್ಯ ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ನೀವೇ ನನ್ನ ಬೆನ್ನ ಹಿಂದೆ ಇದ್ದಾಗ ನನಗೆ ಯಾವ ಚಿಂತೆಯೂ ಇಲ್ಲ ಅಂತ ಹೇಳಿದ ತೊಂಡಮಾನ್ ಚಕ್ರವರ್ತಿಯು ತಿರುಮಲದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗ್ತಾನೆ. ಮೊದಲಿಗೆ ವಾಸ್ತುಶಾಸ್ತ್ರಜ್ಞರನ್ನ ಕರೆಸಿ ತಿರುಮಲ ಆಲಯದ ಮಾದರಿ ಆಲಯ ಅಂದ್ರೆ ದೇವಾಲಯದ ಸಣ್ಣ ಬ್ಲೂ ಪ್ರಿಂಟ್ ನ ಮೊದಲಿಗೆ ನಿರ್ಮಿಸ್ತಾರೆ. ಬಳಿಕ ಶಿಲ್ಪಿಗಳನ್ನ ಕರೆಸಿ ಮಾದರಿ ಆಲಯದಂತೆ ದೇವಾಲಯದ ಪ್ರಾಕಾರವನ್ನ ನಿರ್ಮಿಸೋದಕ್ಕೆ ಅವರಿಗೆ ಆದೇಶಿಸ್ತಾನೆ. ಒಂದು ಶುಭ ಮುಹೂರ್ತದಲ್ಲಿ ತಿರುಮಲ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ ಶಿಲ್ಪಿಗಳು ಹಾಗೂ ಕಲ್ಲುಕುಟಿಗ ಕೆಲಸದವರು ಆಲಯ ನಿರ್ಮಾಣಕ್ಕೆ ಮುಂದಾಗ್ತಾರೆ. ದೇವಾಲಯ ನಿರ್ಮಾಣಕ್ಕೆ ಬೇಕಾದ ದೊಡ್ಡ ಬಂಡೆಗಳು, ಸ್ತಂಭಗಳು, ದೂಲಗಳು ಇವೆಲ್ಲವುಗಳನ್ನು ಶಿಲ್ಪಿಗಳು ತಮ್ಮ ಶಿಲ್ಪ ಪ್ರಾವೀಣ್ಯತೆಯಿಂದ ಕೆತ್ತು. ಆಗಾಗ ತೊಂಡಮಾನ್ ಚಕ್ರವರ್ತಿಯು ತಿರುಮಲಕ್ಕೆ ಭೇಟಿ ನೀಡಿ ಶಿಲ್ಪಿಗಳ ಕೆಲಸವನ್ನ ಪ್ರೋತ್ಸಾಹಿಸಿ ಆಲಯ ನಿರ್ಮಾಣಕ್ಕೆ ಮಾಡಬೇಕಾದ ಕೆಲಸಗಳನ್ನ ನೋಡಿಕೊಳ್ತಿರ್ತಾನೆ. ಅಲ್ಲದೆ ಇವೆಲ್ಲವುಗಳನ್ನು ವೆಂಕಟೇಶ್ವರ ಸ್ವಾಮಿಯು ಮುಂದೆ ನಿಂತು ನೋಡಿಕೊಳ್ತಿದ್ರು. ಕಲ್ಲಿನ ಕಟ್ಟಡದೊಂದಿಗೆ ದೇವಾಲಯದ ನಿರ್ಮಾಣ ಕಾರ್ಯ ತುಂಬಾ ಚುರುಕಾಗಿ ಮುಂದುವರೆದಿತ್ತು. ವಿಮಾನ ಗೋಪುರದ ನಿರ್ಮಾಣ ಪ್ರಾಕಾರವು ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ಪಾಕಶಾಲೆಯನ್ನ ಶ್ರೀನಿವಾಸನ ತಾಯಿಯಾದ ಬಕುಳಾದೇವಿಯು ಬೇಕಾದ ರೀತಿಯಲ್ಲಿ ನಿರ್ಮಾಣ ಮಾಡಿಸಿದ್ರು. ಕೆಲವು ದಿನಗಳಿಗೆ ವೈಕುಂಠ ದ್ವಾರ, ಬಂಗಾರದ ಬಾಗಿಲು,
ಬಾಗಿಲು, ಬಂಗಾರದ ವಿಮಾನ ಗೋಪುರ ಸೇರಿದಂತೆ ದೇವಾಲಯದ ಹಲವು ಪ್ರಾಕಾರಗಳು ನಿರ್ಮಾಣಗೊಂಡಿದ್ವು. ತಿರುಮಲಕ್ಕೆ ಸ್ವಾಮಿಯನ್ನ ನೋಡೋದಕ್ಕೆ ಭಕ್ತರು ಬರ್ತಿದ್ದ ಕಾರಣ ಮಂಟಪಗಳು, ಯಾಗಶಾಲೆಗಳು ಹಾಗೂ ದಿವ್ಯ ಗೋಪುರಗಳನ್ನು ಸಹ ನಿರ್ಮಾಣ ಮಾಡಿದ್ರು. ಹೀಗೆ ತಿರುಮಲದಲ್ಲಿ ಒಂದು ಅದ್ಭುತವಾದ ದೇವಾಲಯ ನಿರ್ಮಾಣವಾಗಿತ್ತು. ಶಿವ ಬ್ರಹ್ಮಾದಿ ದೇವತೆಗಳು ಸೇರಿದಂತೆ ಸಕಲ ದೇವಾನುದೇವತೆಗಳು ತಿರುಮಲ ದೇವಾಲಯದ ಗೃಹ ಪ್ರವೇಶಕ್ಕೆ ಆಗಮಿಸಿದ್ರು. ಬಳಿಕ ಕಲಿಯುಗದ ವೈಕುಂಠಪತಿಯಾದ ಶ್ರೀನಿವಾಸನು ಶ್ರೀದೇವಿ ಭೂದೇವಿ ಸಮೇತ ಆಲಯವನ್ನ ಪ್ರವೇಶಿಸಿದ್ರು. ಅಂದು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಒಂದು ದೊಡ್ಡ ಬ್ರಹ್ಮೋತ್ಸವವೇ ನೆರವೇರಿತ್ತು. ಅಂದು ಸಾಕ್ಷಾತ್ ಬ್ರಹ್ಮದೇವರೇ ವೆಂಕಟೇಶ್ವರನ ಪಾದವನ್ನ ತೊಳೆದು ಬ್ರಹ್ಮೋತ್ಸವವನ್ನ ಆಚರಿಸಿದ್ರು. ಹೀಗೆ ಅಂದು ನಡೆದ ಬ್ರಹ್ಮೋತ್ಸವವು ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿದ್ದು ಇವತ್ತಿಗೂ ತಿರುಮಲದಲ್ಲಿ ಬ್ರಹ್ಮೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ. ಜೊತೆಗೆ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ.